ಇಂದು ಮೈಸೂರಿನ ಎಫ್ಟಿಎಸ್ ಸರ್ಕಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಮೈಸೂರು ನಗರ ಪಾಲಿಕಾ ಖಾಯಂ ಪೌರಕಾರ್ಮಿಕರ ಮತ್ತು ಗುತ್ತಿಗೆ ಪೌರಕಾರ್ಮಿಕರ ಮಹಾಸಂಘ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಸ್ವಚ್ಛತೆ ಘನವಾಜ್ಯ ವಾಹನ ಚಾಲಕರ ಸಂಘ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಒಳಚರಂಡಿ ಸಹಾಯಕರು ಹಾಗೂ ಪೌರಕಾರ್ಮಿಕರ ಸಂಘ ಸಂಯುಕ್ತ ಆಶ್ರಯದಲ್ಲಿ 1. ಸ್ವಚ್ಛತೆ ಜನತಾಜ್ಯ ವಾಹನ ಚಾಲಕರು 565 2. ಕ್ಲೀನರ್ 40 3. ಒಳಚರಂಡಿ ಸಹಾಯಕರು 231 4. ನೇರ ಪಾವತಿ ಪೌರಕಾರ್ಮಿಕರು 1105 ಖಾಯಂ ಪೌರಕಾರ್ಮಿಕರು 948 ನಮ್ಮ ಬೇಡಿಕೆಗಳನ್ನು ಬಗೆಹರಿಸಿಕೊಡುವಂತೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಸನ್ಮಾನ್ಯ ಶ್ರೀ ಪಿ ರಘು ಅವರಿಗೆ ಮನವಿ ಸಲ್ಲಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಎಂ ವಡಿವೇಲು, ಉನ್ನತ ಸಮಿತಿ ಅಧ್ಯಕ್ಷರಾದ ಎನ್ ಮಾರ, ಉನ್ನತ ಸಮಿತಿ ಟಿ ಶ್ರೀನಿವಾಸ್, ಸಮಿತಿ ಗೌರವ ಕಾರ್ಯಾಧ್ಯಕ್ಷರು ಮೋಹನ್ ಕುಮಾರ್, ಅಧ್ಯಕ್ಷರು ರಾಚಯ್ಯ, ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪ, ನಗರ ಕಾರ್ಯಾಧ್ಯಕ್ಷರಾದ ಆರ್ ನರಸಿಂಹ, ಪ್ರಧಾನ ಕಾರ್ಯದರ್ಶಿ ಜಿ ಮಂಜುನಾಥ್, ಉಪಾಧ್ಯಕ್ಷರಾದ ಎಂ ರಾಜೀವದೊರೆ, ಒಳಚರಂಡಿ ಸಹಾಯಕರ ಸಂಘದ ಅಧ್ಯಕ್ಷರಾದ ಕುಮಾರಸ್ವಾಮಿ, ಒಳಚರಂಡಿ ಸಹಾಯಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಗಣೇಶ್ ಎಸ್, ವಾಹನ ಚಾಲಕ ಸಂಘದ ಅಧ್ಯಕ್ಷರಾದ ಮುರುಗೆ, ವಾಹನ ಚಾಲಕ ಸಂಘದ ಪಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಕೃಷ್ಣಸ್ವಾಮಿ ಇನ್ನಿತರು ಹಾಜರಿದ್ದರು.